ನೋಡ್ರಿ ಮಧ್ಯಾಹ್ನ ಒಂದು ಪಪ್ಪಾಯ ತಿನ್ನತೀನಿ. ಒಂದು ಮೀಡಿಯಮ್ ಸೈಜ್ ಐತಿ ಇದಿಷ್ಟೇ. ಮ್ಯಾಂಗೋ ಇಲ್ಲ, ಇದು ಪಪ್ಪಾಯ. 2 ಕಟ್ ಮಾಡಿರ್ತೀನಿ. ಒಂದು ನನಗೆ ಉಳಿದದ್ದು ಎಲ್ಲರಿಗೂ, ಯಾಕಂದ್ರೆ ಅವ್ರು ಕಂಪ್ಲೀಟಾಗಿ ಫ್ರೂಟ್ಸ್ ತಿನ್ನಂಗಿಲ್ಲ. ಈ ಕಡೆ ಪಪ್ಪಾಯ ಭಾಳ ರುಚಿ ಇರ್ತಾವೆ. ಐ ಥಿಂಕ್ ಇವು ಹೈಬ್ರಿಡ್, ಯಾಕಂದ್ರೆ ಸೀಡ್ಸ್ ಇರೋಂಗಿಲ್ಲ. ಬಟ್ ಸೈಜ್ ಮಾತ್ರ ಅಷ್ಟೇನು ದೊಡ್ಡ ಇರೋಂಗಿಲ್ಲ, ಚಲೋ ಇರ್ತಾವೆ. ಒಂದು 50 ರೂಪೀಸ್ಗೆ 1 kg ಹಂಗಿರ್ತಾವೆ ನೋಡಿರಿ. ಒಂದು ಸೀಡಿಲ್ಲ, ಭಾರಿ ಸ್ವೀಟ್ ಇರ್ತಾವೆ. ಇದು ಜಸ್ಟ್ ಮ್ಯಾಲೆ ಹಿಂಗೆ ಹಾರ್ಡ್ ಅನ್ನಿಸ್ತೈತೆ ನೋಡೋಕೆ, ಒಳಗೆ ಮಾತ್ರ ಭಾಳ ಸ್ವೀಟ್ ಇರ್ತಾವೆ. ಇವನ್ನ ಇದು ಒಂದು ಸ್ವಲ್ಪ ಇವೆಲ್ಲ ಹಿಂಗೆ ತೆಗೆದು ಸಣ್ಣಗೆ ಕಟ್ ಮಾಡಿ ಇದು ಮಾಡ್ಕೊಂಡು ತಿಂತೇನೆ. ಈ ಪಪ್ಪಾಯಾಗ ಏನೂ ಆ್ಯಡ್ ಮಾಡೋದು ಬೇಕಾಗಿಲ್ಲ, ಚಾಟ್ ಮಸಾಲ ಅದು, ಯಾಕಂದ್ರೆ ಅಷ್ಟು ಚಲೋನೇ ಇರ್ತೈತದ, ಸ್ವೀಟ್ ಇರ್ತೈತೆ ಎಕ್ದಮ್ಮ. ಆಮೇಲೆ ವೆಯ್ಟ್ ಲಾಸಿಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ತೈತಿ. ಆಮೇಲೆ ಯಾರು ಹುಡುಗಿಯರಿಗೆ ಈ ಪೀರಿಯಡ್ಸ್ ಟೈಮ್ ಒಳಗೆ ಭಾಳ ಹೊಟ್ಟೆ ನೋವು ಅಥವಾ ಅದು ಬರೋದು ಹಿಂದೆ ಮುಂದೆ ಎಲ್ಲ ಆಗ್ತಿರ್ತೈತಲ್ಲ, ಇದು ಪಪ್ಪಾಯ ತಿಂದರೆ ರೆಗ್ಯುಲರ್ ಆಗ್ತೈತಿ. ಆಮೇಲೆ ಪೇನ್ ಇರೋಂಗಿಲ್ಲ, ಬಿಲ್ಕುಲ್ ಪೇನ್ ಇರೋಂಗಿಲ್ಲ. ಇವೊಂದು ನೀವು ಇನ್ನೂ 1 ವಾರ ಆಯ್ತು ಅಂದಾಗ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ರು ಆರಾಮಾಗೇ ಆಗ್ತೈತಿ. ಸೊ ಸ್ಪೆಷಲಿ ಹುಡುಗಿಯರಿಗೆ ಪಪ್ಪಾಯ ಚಲೋ ನನ್ನ ಸಜೆಷನ್. ನನಗಂತೂ ಇದು ಭಾಳ ಹೆಲ್ಪ್ ಆಗ್ತೈತಿ. ಆಮೇಲೆ ವೆಯ್ಟ್ ಲಾಸು, ಸ್ಕಿನ್ನು ಎಲ್ಲ ಭಾಳ ಚಲೋ ಆಗ್ತೈತಿ. ಈಗ ನಾ ಇದು ಸಣ್ಣ ಪೀಸ್ ಮಾಡ್ತೇನೆ. ಆಮೇಲೆ ಈ ಜ್ವರ ಎಲ್ಲ ಬಂದಿರ್ತಾವಲ್ಲ ಸಣ್ಣ ಮಕ್ಕಳಿಗೆ, ಅದು ಮನೆ ಒಳಗೆ ದೊಡ್ಡವ್ರಿಗೂ ಆಯ್ತು, ಈ ಪಪ್ಪಾಯ ತಿಂದರೆ ಒಳ್ಳೆ ಬಾಡಿ ಪೇನ್ ರಿಲೀಫ್ ಆದಂಗೆ ಆಗ್ತೈತಿ. ಯಾಕಂದರೆ ಇದ್ರೊಳಗೆ ವೈಟ್ ಬ್ಲಡ್ ಸೆಲ್ಸ್ ಅಂದರೆ ಅದರಿಂದ ರೆಸಿಸ್ಟೆನ್ಸ್ ಪವರ್ ಬರ್ತೈತಲ್ಲ, ಅವು ಜಾಸ್ತಿ ಇರ್ತಾವೆ. ಸೊ ಇದು ಭಾಳ ಹೆಲ್ಪ್ ಆಗ್ತೈತಿ. ಸೊ ಪಪ್ಪಾಯ ಅದು ರೂಢಿ ಇಟ್ಕೋರಿ ಆದಷ್ಟೇ. ಅವೆಲ್ಲ ಸುಳ್ಳು, ಅವು ಹೀಟ್ ಆಗ್ತೈತಿ, ಅದಾಗ್ತೈತಿ. ಹಂಗೇನು ನಿಮ್ಗೆ ಅನಿಸಿದ್ರೆ 1-2 ಗ್ಲಾಸ್ ಎಕ್ಸ್ಟ್ರಾ ನೀರು ಕುಡಿಬೇಕು, ಅಥವಾ 1 ಕಪ್ ಮೊಸರು ಮತ್ತು ಏನಾದ್ರು ಕುಡಿದ್ರೆ ಸರಿ ಹೋಗ್ತೈತಿ, ಬ್ಯಾಲೆನ್ಸ್ ಆಗ್ತೈತಿ. ಎಲ್ಲನೂ ನಾವು ಹೀಟು ತಂಪು ಅಂದ್ಕೊಂಡು ನೋಡ್ಕೊಂಡು ಹೋದ್ರೆ ಏನೂ ತಿನ್ನೋಕ್ಕಾಗಲ್ಲ. ಈ ಥರ ಪೀಸ್ ಕಟ್ ಮಾಡಿ ಒಂದು ಬೌಲು ಹಾಕಿ